ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆದರೆ ನನ್ನ ಮಗಳು ಮಾನ್ಯ ಇದ್ದಾಳಲ್ಲ, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಜ್ವರ, ನೆಗಡಿ. ಸೊ ಈ ರೀತಿಯಾಗಿ ಅವಳಿಗೆ ಶನಿವಾರ ಸಂಜೆ ಸ್ಕೂಲಿಂದ ಬಂದಲ್ಲ, ಆವಾಗ ಸ್ವಲ್ಪ ಜ್ವರ ಇತ್ತು. ಸರಿ ಆಯಿತು ಅಂತ ರಾತ್ರಿಗೆಲ್ಲ ಔಷಧಿ ಹಾಕಿದ್ವಿ. ಮತ್ತು ಭಾನುವಾರನೂ ಸಹ 3 ದಿವಸ ಜ್ವರದ ಔಷಧಿ ಹಾಕಿದ್ದೆ, ಬೆಳಗ್ಗೆ, ಮಧ್ಯಾಹ್ನ ಹಾಗೆ ರಾತ್ರಿ ಅಂತ ಹೇಳಿ. ತಿರ್ಗಾ ಸೋಮವಾರನೂ ನಾನೇನು ಸ್ಕೂಲಿಗೆ ಕಳಿಸಿರಲಿಲ್ಲ. ಆವತ್ತೂ ಸಹ ಮನೇಲೇ ಇರಿಸ್ಕೊಂಡು ಔಷಧಿನೆಲ್ಲ ಹಾಕಿದ್ದೆ. ಸೊ ಮತ್ತು ತಿರ್ಗಾ ಮಂಗಳವಾರ ಕಳಿಸ್ದೆ. ಬೆಳಗ್ಗೆನೂ ಸಹ ಮಂಗಳವಾರ ನಾಷ್ಟ ಮಾಡಿ ಔಷಧಿ ಹಾಕಿ ಸ್ಕೂಲಿಗೆ ಕಳಿಸ್ದೆ. ತಿರ್ಗಾ ಸಂಜೆ ಬರೋ ಅಷ್ಟ್ರಲ್ಲಿ ಮತ್ತೆ ಜ್ವರ ಆಗಿಬಿಟ್ಟಿತ್ತು. ಸೊ ಈ ವಾರ ಅಂತೂ ಸ್ಕೂಲಿಗೆ ಹೋಗೇ ಇಲ್ಲ ಅವಳು. ರಜಾನೇ ರಜಾ. ಸೊ ಇವಾಗ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೊಟ್ಟಿ ಮಾಡೋಣ ಅವಳಿಗೋಸ್ಕರ. ಏನೂ ತಿನ್ನೋದಿಲ್ಲ. ಏನನ್ನ ಒಂದು ಸ್ವಲ್ಪ ಮಾಡ್ಕೊಂಡು ಕೊಟ್ರು ಬಲವಂತವಾಗಿ ತಿನ್ನಿಸ್ಬೇಕಾಗ್ತಿತ್ತು. ನನ್ನ ಮಗಳಿಗೆ ಇವಾಗ ಅಂತಲ್ಲ, ಜ್ವರ ಇದೆ ಅಂತ ಅಂತಲ್ಲ, ಮಾಮೂಲಿ ದಿವಸ ಇದ್ದಾಗ್ಲೂ ಅಷ್ಟೇ, ಯಾರನ್ನ ತಿನ್ನಿಸಿದ್ರೆ ಮಾತ್ರ ತಿಂತಾಳೆ, ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅವಳದು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ನಾನು ತಿನ್ನಿಸ್ತೀನಿ, ಇನ್ನು ರಾತ್ರಿ ಹೊತ್ತು ಅವ್ರ ಅಜ್ಜಿ ತಿನ್ನಿಸ್ತಾರೆ. ಇನ್ನೇನಿದ್ರು ಮಧ್ಯಾಹ್ನ ಸ್ಕೂಲಲ್ಲಿ ಅವಳು ಊಟ ಮಾಡ್ತಾಳೆ ಅಷ್ಟೇ. ಅಲ್ಲಿ ಮಾಡಲಿಲ್ಲ ಅಂದರೆ ಬಿಡಬೇಕಲ್ವ, ಅದಕ್ಕೋಸ್ಕರ ನನ್ನ ಮಾಡ್ಕೊಂಬರ್ತಾಳೆ. ಸೊ ಹಿಂಗಾಗೋಗ್ಬಿಟ್ಟಿದೆ, ನೀಟಾಗಿ ಊಟನೇ ಮಾಡೋದಿಲ್ಲ ಅವಳಂತೂ. ಸೊ ಇವಾಗ ರೊಟ್ಟಿ ಮಾಡ್ಕೊಂಡು ಕೊಡೋಣ ಅಂಥೇಳಿ ಅದಕ್ಕೆ ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದೆ, ಸ್ವಲ್ಪ ಟೇಸ್ಟಿಯಾಗಿರಲಿ ಅವಳಿಗೋಸ್ಕರ ಅಂತ ಹೇಳಿ. ಉಪ್ಪಿನಕಾಯಿ ಹಾಗೆ ಚಟ್ನಿ ಜೊತೆ ಕೊಟ್ಟಿದ್ದೆ. ಅವಳೇ ತಿಂತೀನಿ ಅಂತ ಹೇಳಿದ್ಲು. ಸರಿ ಆಯಿತು, ಒಳ್ಳೆಯದಾಯಿತು, ತಿನ್ನಮ್ಮ ಅಂತ ಹೇಳಿದೆ. 1-2 ತುತ್ತೇನೋ ತಿಂದಳು ಅಷ್ಟೇನೆ. ಅದಾದಮೇಲೆ ನಾನೇ ತಿನ್ನಿಸ್ಬೇಕಾಗಿ ಬಂತು. ಸಾಕು ಸಾಕು ಅಂತ ಹೇಳ್ತಿದ್ಲು. ಮಕ್ಕಳಿಗೆ ಜ್ವರ ಬಂದರೆ ಅಂತೂ ಮಾತ್ರ ಮುಖನೇ ನೋಡೋಕ್ಕಾಗಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಆ ಕಣ್ಗಳಾಗಿರ್ಬೋದು, ಸಣ್ಣನೇ ಆಗೋಗ್ಬಿಟ್ಲು ಅನಿಸ್ಬಿಡ್ತು. ಆ ಥರ ಆಗ್ಬಿಟ್ಟವಳೆ. ನೋಡಬೇಕು ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ ರಿಕವರಿ ಆಗೋಕ್ಕೆ ಅಂತ. ಜ್ವರ ಯಾಕೆ ಬಂತು ಅಂತಲೇ ಗೊತ್ತಿಲ್ಲ. ಏನಾದರೂ ಹೆದರ್ಕೊಂಡ ಅಂತಂದರೆ ಅದಕ್ಕೂ ಇಲ್ಲ ಅಂತಂದ್ಲು. ಈ ನಡುವೆ ಸ್ವಲ್ಪ ಬಿಸಿಲಲ್ಲಿ ಆಟ ಜಾಸ್ತಿ ಆಯಿತು, ಅದಕ್ಕೇನೋ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಸರಿ ಅಂತ ನಾಷ್ಟ ಎಲ್ಲ ಆಯಿತು, ಇನ್ನು ಔಷಧಿ ಹಾಕಬೇಕು. ಸೊ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಇವಾಗ ನಾವು ಜ್ವರ ಬಂದರೆ ಮಾಮೂಲಿ ಪ್ಯಾರಾಸೆಟಮಾಲ್ ಔಷಧಿ, ಜ್ವರದ ಔಷಧಿ ಮಾತ್ರ ಹಾಕ್ತೀವಿ ಸ್ನೇಹಿತರೆ. ಹೌದು, ಅದನ್ನು ಹಾಕಬೇಕು. ಬಟ್ ಅದ್ರ ಜೊತೆ ಇದನ್ನು ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ನಾನು ಬರೀ ಪ್ಯಾರಾಸೆಟಮಾಲ್ ಹಾಕೋದಿಲ್ಲ. ನಾನು 2 ದಿವಸ ಬರೀ ಆ ಜ್ವರದ್ದೇ ಹಾಕಿದೆ ಅಷ್ಟೇನೆ. ಆಮೇಲೆ ಇಲ್ಲ ಯಾಕೋ ಕಮ್ಮಿ ಆಗ್ತಿರ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಆ್ಯಂಟಿಬಯೋಟಿಕ್ ಅನ್ನೋ ಒಂದು ಔಷಧಿನ ತರಿಸ್ಕೊಂಡೆ. ಸೊ ಇದನ್ನು ಮೊದಲೇ ನಾವು ಒಂದು ಸತಿ ಇವಾಗ ಜ್ವರ ಬಂದಿದೆ ಅಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂದ್ಕೊಳ್ಳಿ, ಅವರು ಸಹ ಪ್ರಿಸ್ಕ್ರಿಪ್ಷನಲ್ಲಿ ಬರೆದು ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ಕು. ಸೊ ನಾನೇನು ಮಾಡ್ತೀನಿ, ಅದನ್ನು ಒಂದು ಸ್ಲಿಪ್ ಹಂಗೆ ಇಟ್ಕೊತೀನಿ, ಇಲ್ಲ ಒಂದು ಫೋಟೋ ತೊಗೊಂಬಿಡ್ತೀನಿ ಔಷಧಿನ. ಸೊ ಅದನ್ನು ಮತ್ತೆ ತಿರ್ಗಾ ಜ್ವರ ಬಂದಾಗ ತರಿಸ್ಬಿಟ್ಟು ಹಾಕ್ತೀನಿ. ಸೊ ಆ್ಯಂಟಿಬಯೋಟಿಕ್ ಹಾಕೋದು ತುಂಬಾ ಒಳ್ಳೆಯದು. ನಾವು ಸುಮ್ಮನೆ ಏನು ಮಾಡ್ತೀವಿ, ಜ್ವರದ ಔಷಧಿ ಹಾಕ್ಬಿಡ್ತೀವಿ ಅಷ್ಟೇನೆ. ಆ್ಯಂಟಿಬಯೋಟಿಕ್ ಯಾಕೆ ಹಾಕೋದು ಅಂತಂದರೆ, ಈಗ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಬ್ಯಾಕ್ಟೀರಿಯಾಸ್ ಹೋಗಲಾಡಿಸುತ್ತೆ ಅದು ಹಾಕಿದ್ರೆ. ಸೊ ಅದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಹಾಕೋದು ಸಹ ತುಂಬಾ ಮುಖ್ಯ. ಸೊ ನಾನು ಹೇಳಿದೆ ಅಂತ ಹಾಕಬೇಡಿ. ಇವಾಗ ನಾವು ಜ್ವರ ಬಂದಾಗ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ, ಅದನ್ನು ಹಾಗೆ ಇಟ್ಕೊಂಡಿರಿ, ಇಲ್ಲ ಒಂದು ಫೋಟೋ ತೊಗೊಂಡು ಇಟ್ಕೊಳ್ಳಿ ಆ್ಯಂಟಿಬಯೋಟಿಕ್ದು. ಸೊ ನೀವು ಮತ್ತೆ ತಿರ್ಗಾ ಜ್ವರ ಯಾವಾಗಾದರೂ ಬಂದಾಗ ಅದನ್ನು ಸಹ ತರಿಸಿ ಹಾಕಬೇಕು. ಇವಾಗ ನಮಗೆ ಮಗಳಿಗೆ 6 ವರ್ಷ ಅಂದ್ಕೊಳ್ಳಿ, 6 ವರ್ಷದಲ್ಲಿ ಎಷ್ಟು ಸತಿ ಜ್ವರ ಬರ್ಬೋದು? ಸೊ 1-2 ಸತಿನಾದರೂ ಬಂದೇ ಬರುತ್ತಲ್ವ ವರ್ಷದಲ್ಲಿ. ಸೊ ಹಾಗೆ ಅದನ್ನು ರಿಪೀಟ್ ಮಾಡ್ತೀನಿ. ನೆಕ್ಸ್ಟು ಚಿಕ್ಕವಳಿಗೆ ಅಕಸ್ಮಾತ್ ಇದೇನೇ, ಬಟ್ ಕಮ್ಮಿ ಕ್ವಾಂಟಿಟಿಲಿ ಹಾಕಬೇಕಾಗುತ್ತೆ. ದೊಡ್ಡವಳಿಗೆ ಚಿಕ್ಕವಳಿಗೆ 2 ಒಂದೇ ಔಷಧಿನೇ. ಇವಳಿಗೆ 5 ml ಹಾಕ್ಕೋತೀನಿ. ಮಾರ್ನಿಂಗಾದರೆ, ತಾನ್ಯಂಗಾದರೆ 2.5 ಆ ಥರ ಕಮ್ಮಿಯಾಗಿ ಹಾಕ್ತೀನಿ ಅಷ್ಟೇನೆ. ಸೊ ಈ ರೀತಿಯಾಗಿ ಆ್ಯಂಟಿಬಯೋಟಿಕ್ ಹಾಕೋದನ್ನು ಸಹ ತುಂಬ ಒಳ್ಳೆಯದು. ನಾನು ಸಹ ಔಷಧಿ ಎಲ್ಲ ಹಾಕ್ತೆ. ಪಾಪ ಕುಡಿಸಿ ನನಗೇ ಬೇಜಾರಾಗ್ಬಿಡ್ತು. ಮಗಿಗೆ ಎಷ್ಟು ನಾಲಿಗೆ ಕೆಟ್ಟೋಗ್ಬಿಟ್ಟಿದ್ಯಾ ಔಷಧಿನ ಕುಡಿದು. ಬೇಗ ಹುಷಾರಾಗಲಿ ಅಂತ ಹಾಕ್ಲೇಬೇಕಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದರೆ ರಿಕವರಿ ಯಾವಾಗ ಆಗ್ತಾಳೆ ಅವಳು. ಸೊ ಹಾಗೇ ಸ್ವಲ್ಪ ತಣ್ಣೀರು ಬಟ್ಟೆನ ಮಾಡಾಕ್ತೆ. ಕಣ್ಣೆಲ್ಲನೂ ನೋವು ಅಂತಲೇ ಉರಿ ಆಗ್ತೈತೆ ಅಂತಿದ್ಲಲ್ಲ, ಸೊ ಕಣ್ಣು ಸಹ ತಂಪಾಗಲಿ ಅಂತೇಳಿ ತಣ್ಣೀರು ಬಟ್ಟೆನ ಹಣೆಗೂ ಸೇರಿಸಿ ಕಣ್ಣಿಗೂ ಹಾಕಿದೆ ಅಷ್ಟೇನೆ. ಮತ್ತು ಇನ್ನು ಮಲಗಿ ಸ್ವಲ್ಪ ಹೊತ್ತು ಇದ್ಲು, ಚೆನ್ನಾಗಿ ನಿದ್ದೆ ಮಾಡಿದ್ಲು. 1-2 ಅವರ್ ಆದರೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಿದ್ದೆ ಮಾಡಬೇಕು. ಹಾಗೆಯೇ ಒಂದು ಬೆಚ್ಚಗಿರೋವಂಥದ್ದು, ನಾನು 2 ಬ್ಲ್ಯಾಂಕೆಟ್ ಅಂದರೆ 2 ಇಂಬ್ಲಿಕೆ ಮಾಡಿ ಬ್ಲ್ಯಾಂಕೆಟ್ನ ಒದ್ದಿಸಿದ್ದೆ. ಸೆಕೆ ಎಲ್ಲ ಚೆನ್ನಾಗಿ ಕೀಳಬೇಕು ಮಕ್ಕಳಿಗಾಗಲಿ ನಮಗೂ ಆಗಲಿ ಅಷ್ಟೇನೆ.
ಇನ್ನು ಮಲ್ಕೊಂಡು ಎದ್ಲಲ್ಲ ಏನಾದರೂ ಏನು ಮಾಡ್ಕೊಂಡು ಕೊಡಬೇಕು ಅಂತ ಕೇಳ್ತೀನಿ. ಬಟ್ ಅವಳು ಏನು ಹೇಳೋದೇ ಇಲ್ಲ, ಏನಾದರೂ ಮಾಡಿಕೊಡಿ ಅಂತ ಇರ್ತಾಳೆ. ಸೊ ಸರಿ ಆಯಿತು, ಇವಾಗ ಒಂದು ಸ್ವಲ್ಪ ಆರೆಂಜ್ ಆದರೂ ತಿನ್ನು. ಆರೆಂಜ್ ತಿಂತೀಯಾ? ಆ್ಯಪಲ್ಲು ಇತ್ತು, ಸೊ ಆರೆಂಜೇ ಸಾಕು ಅಂತ ಅಂದ್ಲು. ತಿನ್ಕೊಂಡಿದ್ಲು ಸ್ವಲ್ಪ ಹೊತ್ತು. ಇನ್ನು ನನ್ನ ಚಿಕ್ಕ ಮಗಳನ್ನೂ ಸಹ ಮಲ್ಕೊಂಬಿಟ್ಟಿದ್ಲು. ನಾವೇನು ಮಾಡ್ತೀವಿ, ಜ್ವರ ಬಂದಾಗಲಿ ಏನಾದರೂ, ಈಗ ಗಂಟಲು ಕೆಟ್ಟೋಗಿರುತ್ತೆ, ಇಲ್ಲ ನಾವು ಕಾಫ್ ಏನಾದರೂ ಆಗಿರುತ್ತಲ್ಲ, ಸೊ ಆ ರೀತಿಯಾಗಾದಾಗ ಈ ರೀತಿಯಾದಂಥ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಬೋದು. 5 ನಿಮಿಷಲ್ಲಿ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಹೇಗೆ ಅಂತ ಹೇಳ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ಸಾಸಿವೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನೂ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ಇದು ಫ್ರೈ ಆದ ನಂತರ ಒಂದು ಲೋಟದಲ್ಲಿ ನಾನು ಇದು ಕಾಯಿಸಿಲ್ಲ, ಹಾಗೆ ನೀರು ಸಹ ಏನೂ ಹಾಕಿಲ್ಲ, ಬರೀ ಹಾಲು, ಗಟ್ಟಿ ಹಾಲು. ಸೊ ಇದನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ನೋಡಿ ಇಷ್ಟೇನೆ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿನೇ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ 5 ನಿಮಿಷ ಕುದಿಸ್ಕೊಬೇಕು ಅಷ್ಟೇ. ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡಿ, ಒಂದು ಕುದಿ ಬಂದರೂ ಸಾಕು. ಏನಾಗುತ್ತೆ ಜಾಸ್ತಿ ಕುದಿಸ್ಕೊಂಡ್ರೆ ಅಂದರೆ ಒಡ್ಕೊಂಬಿಡುತ್ತೆ ಹಾಲು, ಖಾರ ಪುಡಿ ಮೆಣಸೆಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಒಂದು ಕುದಿ ಇಷ್ಟು ಬಂದರೆ ಸಾಕು. ಸೊ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗೆ ಮೆಣಸು ಖಾರ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಂಡೆ. ಅವ್ಳಿಗಂತೂ ಏನು ಟೇಸ್ಟ್ ಸಿಗ್ತಾಯಿಲ್ಲ ಅಂತ ನಾನು ಅಂದ್ಕೊಂಡು. ಸೊ ನೋಡೋದ್ರಲ್ಲ, ಈ ರೀತಿಯಾಗಿ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಬೇಗನೆ ಮಾಡ್ಕೊಬೋದು. ಇದನ್ನು ಬಿಸಿ ಅನ್ನದಲ್ಲಿ ಆಗಿರ್ಬೋದು, ಮುದ್ದೆಲೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಬೇಕು ಅಂದರೆ ತುಪ್ಪ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾನು ಜ್ವರ ಬಂದಿತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ತುಪ್ಪ ಏನೂ ಹಾಕ್ಕೊಂಡಿರಲಿಲ್ಲ, ತಾನಿಂಗೆ ಬೇಕಾದರೆ ಹಾಕ್ಕೊಂಡು ತಿನ್ನಿಸ್ದೆ ಅಷ್ಟೇನೆ. ಸೊ ಇಷ್ಟ ಆಯಿತು ಸ್ನೇಹಿತರೆ. ಹೋಪ್ ಈ ವಿಡಿಯೋ ಶಾರ್ಟ್ ಆಗಿದ್ರು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.